ಇನ್ನು ಬೆಂಗಳೂರು ಸಾಕಷ್ಟು ವಿಚಾರಗಳಿಗೆ ಪ್ರತಿ ಬಾರಿ ಕೂಡ ಸದ್ದು ಮಾಡ್ತಾ ಇರುತ್ತೆ. ನಮಗೆಲ್ಲ ಗೊತ್ತೇ ಇದೆ, ಟ್ರಾಫಿಕ್ ಜಾಮ್ನಲ್ಲಿ ಬೆಂಗಳೂರು ಏಷ್ಯಾದಲ್ಲಿಯೇ ಸಾಕಷ್ಟು ಸಾಧನೆಗಳನ್ನು ಮಾಡಿದೆ. ಅಂದರೆ ಟಾಪ್ 5 ಟಾಪ್ 1 ಅಥವಾ 3ನೇ ಸ್ಥಾನದಲ್ಲಿ ಯಾವುದಾದ್ರೂ ಒಂದು ಗಿಟ್ಟಿಸ್ಕೊಳ್ಳುತ್ತೆ. ಈಗ ಮತ್ತೊಂದು ನೆದರ್ಲ್ಯಾಂಡ್ದು ಒಂದು ಟಾಮ್ ಅಂತ ಹೇಳಿ ಒಂದು ವರದಿ ಬಿಡುಗಡೆ ಆಗಿದೆ. ಟಾಮ್ ಅಂತ ಹೇಳಿ ಅದರದ್ದು ನೆದರ್ಲ್ಯಾಂಡ್ದು ಟ್ರಾಫಿಕ್ ಜಾಮ್ನಲ್ಲಿ ಬೆಂಗಳೂರು ವಿಶ್ವದಲ್ಲೇ ನಂಬರ್ 3ನೇ ಸ್ಥಾನ. ಇಡೀ ವರ್ಲ್ಡ್ನಲ್ಲಿ ಬೆಂಗಳೂರು 3ನೇ ಸ್ಥಾನ. ನಾವು ಖುಷಿ ಪಡಬೇಕಾ ಅಥವಾ ಮುಜುಗರಕ್ಕೊಳಗಾಗಬೇಕಾ? ಅಂದರೆ ಎಷ್ಟು ನಮ್ಮ ಜನ ಟ್ರಾಫಿಕ್ ಬಿಸಿ ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ವರದಿ ಸಾಕ್ಷಿಯಾಗಿದೆ. ಕೊಲಂಬಿಯಾ ನಂಬರ್ 1 ಸ್ಥಾನ ಪಡ್ಕೊಂಡಿದೆ. ಕೋಲ್ಕತ್ತಾ, ಪಶ್ಚಿಮ ಬಂಗಾಳ ಕೋಲ್ಕತ್ತಾ 2ನೇ ಸ್ಥಾನ, ಬೆಂಗಳೂರು 3, 4ನೇದು ಪುಣೆ ಸ್ಥಾನವನ್ನು ನೋಡಿ. ನಮ್ಮ ಇಂಡಿಯಾದೇ 3 ನಗರಗಳು ಸ್ಥಾನವನ್ನು ಪಡ್ಕೊಂಡಿದೆ. ನಿಜಕ್ಕೂ ಇದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ km/h ಏನಿದೆ ಅದನ್ನು ಕೂಡ ಅವ್ರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ನಮ್ಮದು ಏನಿದೆ ಬೆಂಗಳೂರಲ್ಲಿ ಸಂಚರಿಸುವಂತಹ ವಾಹನಗಳು ಪ್ರತಿ ಗಂಟೆಗೆ 34 ಕಿಲೋಮೀಟರ್ ಅಷ್ಟೇ ಓಡಿಸ್ತಾ ಇದೆ. ಅಂದರೆ ಗಾಡಿ ಅಷ್ಟು ವೇಗವಾಗಿ ಓಡ್ತಾ ಇದೆ ವಾಹನಗಳು ಅಂಥೇಳಿ, ಅಷ್ಟು ಸ್ಲೋ ಇದೆ ಅಂಥೇಳಿ. ನಿಧಾನಗತಿಯ ಒಂದು ಟ್ರಾಫಿಕ್ ಬಿಸಿ ಬೆಂಗಳೂರಿಗೆ ತಟ್ಟಿದೆ. ಇದಿನ್ನೂ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇದ್ದಾವೆ ಅನ್ನುವಂತಹ ಒಂದು ಆತಂಕಕಾರಿ ವರದಿ ಈಗ ನೆದರ್ಲ್ಯಾಂಡ್ ಒಂದು ಸಂಘಟನೆಯಿಂದ ಬಂದಿದೆ.